ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ನೀವು ಈ ಹಿಂದೆ ಬಹಳಷ್ಟು ಸರ್ತಿ ಕೇಳಿರ್ತೀರಾ, ನಮ್ಮ ದೇಶದಲ್ಲಿ ಅಪರಾಧಿ ಅಲ್ಲ, ಭಯೋತ್ಪಾದಕನನ್ನ ಶಿಕ್ಷೆಯಿಂದ ಉಳಿಸೋ ಸಲುವಾಗಿ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ಬಾಗಿಲನ್ನ ತಟ್ಟಿತ್ತು. ಮಧ್ಯರಾತ್ರಿ ಕೂಡ ವಿಚಾರಣೆ ನಡೆಯೋ ಹಾಗೆ ಮಾಡಿತ್ತು. ಈ ಬಾರಿ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ, ಆದ್ರೆ ಕಂಪ್ಲೀಟ್ಲಿ ರಿವರ್ಸ್. ಸುಪ್ರೀಂ ಕೋರ್ಟ್ನ ನ್ಯಾಯಾಂಗ ಅಧಿಕಾರಿಗಳ ಜೀವವನ್ನ ಉಳಿಸೋ ಸಲುವಾಗಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಜಸ್ಟಿಸ್ ಸೂರ್ಯಕಾಂತ್ ಅವರು ರಾತ್ರಿ ಕೂಡ ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಏನ್ ವಿಚಾರ, ಎಲ್ಲಿ ಆಯ್ತು, ಹೇಗಾಯ್ತು ಎಲ್ಲವನ್ನ ತಿಳಿಸ್ತೀನಿ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ. ಅದಕ್ಕೂ ಮೊದಲು ನೀವು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರ, ಪಶ್ಚಿಮ ಬಂಗಾಳದ ಮಾಲ್ದಾದಲ್ಲಿ ಚುನಾವಣಾ ಪ್ರಕ್ರಿಯೆಯಲ್ಲಿ ತೊಡಗಿದ್ದಂತಹ ಅಂದ್ರೆ SIR ಕೆಲಸವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನ್ಯಾಯಾಂಗ ಅಧಿಕಾರಿಗಳನ್ನ ಅಲ್ಲಿನ ಸ್ಥಳೀಯರು ಬಂಧಿಸ್ತಾರೆ. ಹೆಂಗ ಬಂಧಿಸ್ತಾರೆ? ಮಾಲ್ದಾದ ಮೋಥಾಬಾರಿಯಲ್ಲಿ TMC ಗೂಂಡಾಗಳು ಏನು ಮಾಡ್ತಾರೆ ಅಂತಂದ್ರೆ, ಪ್ರತಿಭಟನಾಕಾರರ ವೇಷದಲ್ಲಿ 7 ಚುನಾವಣಾ ಎಲೆಕ್ಷನ್ ಅಬ್ಸರ್ವರ್ಸ್ ಗಳನ್ನ, ಅದರಲ್ಲಿ 3 ಮಹಿಳೆಯರು ಕೂಡ ಇರ್ತಾರೆ, ಇವರೆಲ್ಲರನ್ನ ಹಲವಾರು ಗಂಟೆಗಳ ಕಾಲ ತಡೆದು ನಿಲ್ಲಿಸ್ತಾರೆ. ವಿಡಿಯೋಗಳಿದೆ, ದಯವಿಟ್ಟು ಒಂದು ಬಾರಿ ನೋಡ್ಕೊಂಡು ಬನ್ನಿ. ಅಂದ್ರೆ SIR ಪ್ರಕ್ರಿಯೆ ಸಂದರ್ಭದಲ್ಲಿ ವೋಟರ್ ಲಿಸ್ಟಿನ ನಮ್ಮ ಹೆಸರನ್ನು ಇವರು ತೆಗೆದು ಹಾಕಿಬಿಟ್ಟಿದ್ದಾರೆ ಅಂತ ಹೇಳಿ ಈ ಮತದಾರರ ಗುಂಪು ಅಂದ್ರೆ TMC ಗೂಂಡಾಗಳು ಈ ಅಧಿಕಾರಿಗಳನ್ನು ಸುಮಾರು 9 ಗಂಟೆಗಳಿಗೂ ಹೆಚ್ಚು ಕಾಲ ಬಂಧಿಸಿ ಇಡುತ್ತಾರೆ. ಮಧ್ಯಾಹ್ನದಿಂದ ಅಧಿಕಾರಿಗಳನ್ನ ಹಾಗೆ ತಡೆ ಹಿಡಿದು ರಾತ್ರಿ ಸುಮಾರು 1 ಗಂಟೆವರೆಗೂ ಕೂಡ ಬಿಡ್ಲಿಲ್ಲ. ಕೊನೆಗೆ ದೊಡ್ಡ ಪ್ರಮಾಣದ ಪೊಲೀಸ್, ಅದೇ ರೀತಿ ಪ್ಯಾರಾಮಿಲಿಟರಿ ಪಡೆಗಳ ಸಹಾಯದಿಂದ ಅವರನ್ನು ಸುರಕ್ಷಿತವಾಗಿ ಅಲ್ಲಿಂದ ಬಿಡುಗಡೆ ಮಾಡಲಾಗುತ್ತೆ. ಇವನ್ನ ರಕ್ಷಣಾ ಕಾರ್ಯಾಚರಣೆ ಸಮಯದಲ್ಲೂ ಕೂಡ ಅಷ್ಟೇ ವಾಹನಗಳ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನ ಕೂಡ ನಡೆದಿದೆ. ಎಲ್ಲಿದ್ದೀವಿ ನಾವು? ಇಲ್ಲಿ ಮೊದಲಿಗೆ ಅವರನ್ನ ಬಂಧಿಸಿ ಇಟ್ಟಿದ್ದಂತಹ ಸಂದರ್ಭದಲ್ಲಿ ಕೋಲ್ಕತ್ತಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಪಶ್ಚಿಮ ಬಂಗಾಳದ ಸ್ಥಳೀಯ ಪೊಲೀಸ್, ಅದೇ ರೀತಿ ಆಡಳಿತಕ್ಕೆ ಒಂದು ಖಡಕ್ ಸಂದೇಶವನ್ನು ಕೊಡ್ತಾರೆ. ಅಧಿಕಾರಿಗಳನ್ನ ಆದಷ್ಟು ಬೇಗ ಅಲ್ಲಿಂದ ಬಿಡುಗಡೆ ಮಾಡಿ ಅಂತ ವಾರ್ನಿಂಗ್ ಅನ್ನು ಕೊಟ್ರು. ಬಟ್ ಏನು ಮಾಡೋದು? ಎಷ್ಟಾದ್ರೂ ಮಮತಾ ಬ್ಯಾನರ್ಜಿ ಆಡಳಿತ ಅಲ್ವಾ, ಆಕೆ ಹೆಂಗಂತ ಗೊತ್ತಲ್ವಾ? ಹೈಕೋರ್ಟ್ ಅಷ್ಟು ಹೇಳಿದ ಮೇಲೂ ಕೂಡ ಯಾರು ಅವರನ್ನ ಬಿಡಿಸ್ಕೊಳ್ಳೋದಕ್ಕೆ ಮುಂದೆ ಬರಲಿಲ್ಲ. ಅದಾದ ನಂತರ ಏನ್ ಮಾಡ್ತಾರೆ, ಈ ವಿಚಾರವನ್ನ ಕೋಲ್ಕತ್ತಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ನಮ್ಮ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿಗೆ ತಿಳಿಸ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಅದಾದ ನಂತರ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ತಕ್ಷಣ ಆದೇಶವನ್ನ ನೀಡಿ ಬಂಧಿತರಾಗಿರುವಂತಹ ನ್ಯಾಯಾಂಗ ಅಧಿಕಾರಿಗಳನ್ನ ಬಿಡುಗಡೆ ಮಾಡೋದಕ್ಕೆ ಕ್ರಮವನ್ನ ಕೈಗೊಳ್ತಾರೆ. ಸುಮಾರು ರಾತ್ರಿ 2 ಗಂಟೆವರೆಗೆ, 2 ಗಂಟೆ ರಾತ್ರಿ ಕೂತು ಈ ಘಟನೆಯ ಪ್ರತಿಯೊಂದು ಮಾಹಿತಿಯನ್ನು ಗಮನಿಸಿ ಬಂಧಿತರಾಗಿರುವಂತಹ ಎಲ್ಲ ಅಧಿಕಾರಿಗಳು ಸುರಕ್ಷಿತ ಆಗಿರಲೇಬೇಕು ಅಂತ ಖಚಿತಪಡಿಸ್ತಾರೆ. ಆಮೇಲೆ ಮುಖ್ಯ ನ್ಯಾಯಮೂರ್ತಿಗಳ ಆದೇಶದ ನಂತರ ಈ ಪಶ್ಚಿಮ ಬಂಗಾಳದ ಆಡಳಿತ ಎಚ್ಚರಗೊಳ್ಳುತ್ತೆ. ಆಮೇಲೆ ಅಧಿಕಾರಿಗಳ ಬಿಡುಗಡೆ ಆಗಿರುವಂಥದ್ದು. ಆಕ್ಚುಲಿ ಆ ಬಂಧಿತರಾಗಿದ್ರಲ್ವಾ, ಇವರು ಹಿಡಿದಿಟ್ಟಿದ್ರಲ್ವಾ, ಆ ನ್ಯಾಯಾಂಗ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ SIR ಪ್ರಕ್ರಿಯೆಗೆ ನೇಮಕ ಆಗಿದ್ರು. ಸುಪ್ರೀಂ ಕೋರ್ಟಿನ ಕೆಲಸವನ್ನ ಮಾಡ್ತಾ ಇದ್ರು. ವೋಟರ್ ಲಿಸ್ಟ್ ಪರಿಶೀಲನೆಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದ್ರು. ಅವರಿಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಸುರಕ್ಷತೆ ಇಲ್ಲ ಅಂತಂದ್ರೆ ಮಮತಾ ಬ್ಯಾನರ್ಜಿ ಆಡಳಿತ ಹೆಂಗಿದೆ ಅನ್ನೋದನ್ನು ಒಂದು ಬಾರಿ ಯೋಚನೆ ಮಾಡಿ. ಇನ್ನು ಮೊದಲ ಹಂತದ ಮತದಾನಕ್ಕೆ 3-4 ವಾರಕ್ಕೂ ಕಮ್ಮಿ ಸಮಯ ಇರುವಂತದ್ದು. ಆದ್ರೆ ಪಶ್ಚಿಮ ಬಂಗಾಳದ ಪರಿಸ್ಥಿತಿ ನೋಡಿದ್ರೆ ಹಿಂಗಿದೆ, ಹದಗೆಟ್ಟು ಹೋಗಿದೆ. ಅಲ್ಲದ ಯಾವಾಗ್ಲೂ ಹದಗೆಟ್ಟು ಹೋಗಿದೆ. ಅದಕ್ಕೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಆಗಿ ಹೇಳಿದೆ, ಅವರನ್ನ ಬಂಧಿಸಿರುವಂತದ್ದು ಅಧಿಕಾರಿಗಳ ಮನೋಬಲ ಅಂದ್ರೆ ಅವರ ಧೈರ್ಯವನ್ನು ಕುಗ್ಗಿಸುವಂತಹ ಕೆಲಸ. ಅದಕ್ಕೋಸ್ಕರನೇ ಮಾಡಿರುವಂತಹ ಸಂಚಿದು. ಯಾರ ಸಂಚು ಕೇಳಬೇಕಾ? ಮಮತಾ ಬ್ಯಾನರ್ಜಿ ಸಂಚಿತು.
ಸುಪ್ರೀಂ ಕೋರ್ಟ್ ಇಲ್ಲಿ ಪಶ್ಚಿಮ ಬಂಗಾಳದ ಆಡಳಿತ ವೈಫಲ್ಯದ ಬಗ್ಗೆ ಗಂಭೀರ ಚಿಂತನೆಯನ್ನು ವ್ಯಕ್ತಪಡಿಸಿದೆ. ಗಂಭೀರ ಚಿಂತನೆ ಅನ್ನುವಂತಹ ಆ ಒಂದು ವರ್ಡ್ಸ್ ಅನ್ನ ಯೂಸ್ ಮಾಡೋ ಬದಲು ಡೈರೆಕ್ಟ್ ಆಗಿ ಹೇಳ್ತೀನಿ, ಸುಪ್ರೀಂ ಕೋರ್ಟ್ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಸರಿಯಾಗಿ ಉಗ್ದಿದೆ. ಇವ್ರು ಬೇಕಂತಾನೆ ಮಾಡಿಸಿರುವಂತದ್ದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ತಮ್ಮ ಟಿಎಂಸಿ ಗೂಂಡಾಗಳ ಮೂಲಕ. ಹಾಗೆ ಚುನಾವಣಾ ಆಯೋಗಕ್ಕೆ ಇವರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ನ್ಯಾಯಾಂಗ ಅಧಿಕಾರಿಗಳ ಭದ್ರತೆಗೆ ಕೇಂದ್ರ ಪಡೆಗಳನ್ನ ನೀವು ನಿಯೋಜಿಸಬೇಕು. ಅಷ್ಟೇ ಅಲ್ಲ, ಅವರ ಮನೆಗಳಲ್ಲೂ ಕೂಡ ಭದ್ರತೆಯನ್ನು ಒದಗಿಸಬೇಕು, ಅವರ ಕುಟುಂಬಗಳು ಕೂಡ ಸುರಕ್ಷಿತವಾಗಿ ಇರಬೇಕು ಅಂತ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ಸುಪ್ರೀಂ ಕೋರ್ಟ್ ಇದಲ್ಲದೆ ಇನ್ನೊಂದು ದೊಡ್ಡ ಆದೇಶವನ್ನು ಕೂಡ ಕೊಟ್ಟಿದೆ. ಏನು ಅಂತಂದ್ರೆ, ಈ ಪ್ರಕರಣದ ತನಿಖೆಯನ್ನ ಸಿಬಿಐ ಅಥವಾ ಎನ್ಐಎಗೆ ಒಪ್ಪಿಸಬೇಕು. ಅದರ ಪರಿಣಾಮ ಈಗಾಗಲೇ ನಮಗೆ ಸಿಕ್ಕಿದೆ, ಅರೆಸ್ಟ್ ಆಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತವರು. ಅಂಡ್ ಇದು ಆಗಬೇಕಾಗಿತ್ತು. ಯಾಕಂದ್ರೆ ನೀವೊಂದು ಬಾರಿ ಯೋಚನೆ ಮಾಡಿ, ಮಾಲ್ದಾದಲ್ಲಿ ದೊಡ್ಡ ಗುಂಪು ಸೇರುತ್ತೆ, ಸುಪ್ರೀಂ ಕೋರ್ಟಿನ ಆದೇಶವನ್ನ ಪಾಲನೆ ಮಾಡ್ತಾ ಇದ್ದಂತ ಅಧಿಕಾರಿಗಳನ್ನೇ ಇವರು ಬಂಧಿಸಿ ಇಡುವಂತಹ ಲೆವೆಲ್ಗೆ ಹೋಗ್ತಾರೆ ಅಂತಂದ್ರೆ ಏನ್ ನಡೀತಾ ಇದೆ? ಹಾಗಾದ್ರೆ ಈ ಪಶ್ಚಿಮ ಬಂಗಾಳ ಭಾರತದಲ್ಲಿ ಇದೆಯಾ ಅಥವಾ ಬೇರೆಲ್ಲಾದ್ರೂ ಇದೆಯಾ? ಅಥವಾ ಇವತ್ತು ಪಶ್ಚಿಮ ಬಂಗಾಳ ಬೇರೆ ದೇಶ ಆಗಿ ಮಾರ್ಪಾಡಾಗ್ಬಿಟ್ಟಿದ್ಯಾ? ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ಹೆಂಗೆ ಅಂತಂದ್ರೆ, ಅವರಿಗೆ ಇಷ್ಟ ಇಲ್ಲದಂತಹ ಕೆಲಸ ಆಗ್ತಾ ಇದ್ರೆ ಅಥವಾ ಅವರಿಗೆ ವಿರೋಧ ಆಗುವಂತ ಯಾವ ಕೆಲಸವನ್ನು ಕೂಡ ಅವರು ಆಗೋದಕ್ಕೆ ಬಿಡಲ್ಲ. ಅವರಿಗೆ SIR ಪ್ರಕ್ರಿಯೆ ನಡೆಯೋ ಹಾಗಿಲ್ಲ. ಯಾಕಂದ್ರೆ ಫೇಕ್ ವೋಟರ್ಸ್ ಎಲ್ಲ ಹೋಗ್ತಾರಲ್ವಾ, ಅಧಿಕಾರಿಗಳ ಮೇಲೆನೆ ಟಿಎಂಸಿ ಗೂಂಡಾಗಳ ಮೂಲಕ ದಾಳಿಯನ್ನು ಮಾಡಿಸ್ತಾರೆ ಅಥವಾ ಈ ರೀತಿ ಬಂಧಿಸಿಡುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನು ಕೇಂದ್ರದ ಅಧಿಕಾರಿಗಳು ಕೂಡ ಅಷ್ಟೇ, ಸಿಬಿಐ ಆಗಿರಬಹುದು, ಇಡಿ ಆಗಿರಬಹುದು, IT ಆಗಿರಬಹುದು, ಯಾರಿಗೂ ಅಲ್ಲಿ ಪ್ರವೇಶನೇ ಇಲ್ಲ. ಏನು ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲ್ಲ. ಬರ್ತಾರೆ ಮಮತಾ ಬ್ಯಾನರ್ಜಿ ಓಡ್ಕೊಂಡು, ಸೀನ್ ಕ್ರಿಯೇಟ್ ಮಾಡ್ತಾರೆ, ಡ್ರಾಮಾ ಮಾಡ್ತಾರೆ, ಕೋರ್ಟಿಗೆ ಹೋಗೋ ಲೆವೆಲ್ಗೆ ಓಡ್ತಾರೆ. ಕೊನೆಗೆ ಕೋರ್ಟ್ ಏನ್ ಹೇಳುತ್ತೆ? ಇಲ್ಲಿವರೆಗೂ ಆಗಿರುವಂತದ್ದು ಕೋರ್ಟ್ ಕೈಯಿಂದ ಉಗಿಸ್ಕೊಂಡೇ ಬಂದಿರುವಂತದ್ದು ಮಮತಾ ಬ್ಯಾನರ್ಜಿ. ಆದ್ರೂ ಆಕೆ ಬುದ್ಧಿಯನ್ನು ಕಲಿಯಲ್ಲ. ಈ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಹೇಳೋರು ಯಾರು? ಬೊಬ್ಬೆ ಹಾಕೋರು ಯಾರು? ಇವ್ರುಗಳ ತಾನೆ. ಇವತ್ತು ಅದೇ ಪ್ರಜಾಪ್ರಭುತ್ವ ಯಾರಿಂದ ಅಪಾಯದಲ್ಲಿದೆ? ಯಾರಿಂದ ಅಪಾಯದಲ್ಲಿದೆ ನೋಡಿ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಗೂಂಡಾಗಳು ಇವತ್ತು ಹೆಂಗಲ್ಲಿ ನಡ್ಕೊಳ್ತಾ ಇದ್ದಾರೆ ಅಂತ ಬರೀ ನೋಡಿ ನೀವು. ಮನೆ ಮನೆಗೆ ಹೋಗಿ ಜನರಿಗೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಬಿಜೆಪಿಗೆ ವೋಟ್ ಹಾಕಬೇಡಿ, ಬಿಜೆಪಿಗೆ ವೋಟ್ ಹಾಕ್ತೀರಾ ಅಂತಂದ್ರೆ ವೋಟಿಂಗ್ ದಿನ ಮನೆಯಿಂದ ಹೊರಗೆ ಕಾಲಿಡೋ ಹಾಗೆ ಇಲ್ಲ. ಏನ್ ನಡೀತಾ ಇದೆ ವೀಕ್ಷಕರೇ? ನೀವೇ ಒಂದು ಬಾರಿ ಯೋಚನೆ ಮಾಡಿ. ಇದೇ ರೀತಿಯಾದಂತಹ ಘಟನೆಗಳು ಬೇರೆ ರಾಜ್ಯದಲ್ಲೂ ಕೂಡ ಆದ್ರೆ, ಕೇರಳನೋ ತಮಿಳುನಾಡು ಅಥವಾ ಬೇರೆ ಯಾವುದೇ ರಾಜ್ಯದಲ್ಲಿ ಆಗ್ಲಿ, ಅಲ್ಲಿ ನೀವು ಸೇನೆಗೆ ಪ್ರವೇಶವನ್ನು ನಿರಾಕರಿಸ್ತೀರಾ, BSF ಅನ್ನು ಕೂಡ ಬಿಡ್ತಾ ಇಲ್ಲ ಅಂತಂದ್ರೆ ಏನಾಗುತ್ತೆ? ದೇಶದ ಭದ್ರತೆಗೆ ಇದು ಅಪಾಯ ಅಲ್ವಾ? ಪಶ್ಚಿಮ ಬಂಗಾಳದಲ್ಲಿ ಇವತ್ತು ನಡೀತಾ ಇರುವಂತದ್ದು ಇದೆ. ಇದು ಬಹಳ ಗಂಭೀರವಾಗಿರುವಂತಹ ವಿಚಾರ, ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿರುವಂತಹ ವಿಚಾರ ಇದು. ಏಪ್ರಿಲ್ 23, 29 ಪಶ್ಚಿಮ ಬಂಗಾಳದಲ್ಲಿ ಮತದಾನ ನಡೆಯೋದಿದೆ. ಅದಕ್ಕೂ ಮೊದಲೇ ಈ ನ್ಯಾಯಾಂಗ ಅಧಿಕಾರಿಗಳನ್ನ ಬಂಧಿಸಿರುವಂತಹ ಈ ಘಟನೆ ಇದೆಯಲ್ವಾ, ಒಂಥರ ಬೆಚ್ಚಿ ಬೀಳಿಸೋ ಹಾಗಿದೆ. ಏನದು ಗೂಂಡಾ ಆಡಳಿತನ? ಇದು ಕೇವಲ ಘಟನೆ ಅಂತ ನೋಡೋ ಹಾಗಿಲ್ಲ. ಪಶ್ಚಿಮ ಬಂಗಾಳದ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದ್ರ ಮೇಲೆ ಪ್ರಶ್ನೆ ಬೀಳುತ್ತೆ ಇಲ್ಲಿ. ಅದೇ ರೀತಿ ಪ್ರಜಾಪ್ರಭುತ್ವದ ಮೇಲೂ ಕೂಡ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಇದು. ಮಮತಾ ಬ್ಯಾನರ್ಜಿ ಇವತ್ತು ಎಷ್ಟು ಭಯಗೊಂಡಿದ್ದಾರೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ನಿಯೋಜನೆ ಮಾಡಿರುವಂತಹ ಅಧಿಕಾರಿಗಳನ್ನ ಸಮೇತ ಬಿಡ್ತಾ ಇಲ್ಲ. ಇವತ್ತು ಈ ಗಲಭೆಗೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿದ್ದಾರೆ ಒಂದಷ್ಟು ಮಂದಿ. ಆ ಅರೆಸ್ಟ್ ಆಗಿರುವಂತವರು ಮಮತಾ ಬ್ಯಾನರ್ಜಿ ಜೊತೆಗಿರುವಂತ ಫೋಟೋಗಳು ಇವತ್ತು ವೈರಲ್ ಆಗ್ತಾ ಇದೆ. ಅದು ಗೊತ್ತಿದ್ದಂತ ವಿಚಾರ ಬಿಡಿ, ಮಮತಾ ಬ್ಯಾನರ್ಜಿನೇ ಮಾಡಿಸಿರುವಂತದ್ದು ಅಂತ. ಇನ್ನೀಗ ತನಿಖೆ ಆಗುತ್ತೆ, ಗೊತ್ತಾಗುತ್ತೆ. ಆದ್ರೂ ಕೂಡ ತನ್ನೊಂದು ಅಧಿಕಾರವನ್ನು ಉಳಿಸ್ಕೊಳ್ಳೋ ಸಲುವಾಗಿ ಈಕೆ ಈ ಮಟ್ಟಕ್ಕೆ ಇಳಿತಾಳೆ ಅಂತಂದ್ರೆ ಏನಿದು? ಪ್ರಜಾಪ್ರಭುತ್ವನ? ಇವರೆಲ್ಲ ಬೆಳಿಗ್ಗೆ ಎದ್ರೆ ಸಂವಿಧಾನ ಸಂವಿಧಾನ ಅಂತ ಹೇಳ್ತಾರಲ್ಲ, ಎಲ್ಲಿದೆ ಸಂವಿಧಾನ ಇವರಿಗೆ? ನೋಡೋಣ ಈ ಬಾರಿ ಪಶ್ಚಿಮ ಬಂಗಾಳದ ಜನ ಈಕೆ ಈ ಅಹಂಕಾರಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತಾರೆ ಅನ್ನುವಂತಹ ಭರವಸೆ ಖಂಡಿತವಾಗ್ಲೂ ಇದೆ. ಎಲೆಕ್ಷನ್ ಹೆಂಗೂ ನಡೀತಾ ಇದೆ, ಇನ್ನೇನು ಕೆಲವೇ ವಾರಗಳಲ್ಲಿ
ಅಲ್ಲಿವರೆಗೂ ಕೂಡ ಫಲಿತಾಂಶಕ್ಕೋಸ್ಕರ ಕಾಯೋಣ. ನಿಮಗೇನ್ ಅನ್ಸುತ್ತೆ, ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಬದಲಾವಣೆ ಆಗತ್ತಾ ಅಥವಾ ಮತ್ತೆ ಈಕೆಗೆ ಜನ ಅಧಿಕಾರವನ್ನು ಕೊಡ್ತಾರಾ? ನಿಮಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.